ಬೃಂದ ಇದನ್ನು ಸೂರ್ಯ ಮನೋಜ್ ಬಂಗಾಳ್ ಅವರು ಡೈರೆಕ್ಟ್ ಮಾಡಿರೋ ವೆಬ್ ಸೀರೀಸ್. ಇನ್ನು ಲೀಡ್ ರೋಲಲ್ಲಿ ತ್ರಿಷಾ ಆ್ಯಕ್ಟ್ ಮಾಡಿರೋ ಸೀರೀಸ್. ಈಗ ಈ ವೆಬ್ ಸೀರೀಸ್ ಸೋನಿ ಲೈವ್ನಲ್ಲಿ ಸ್ಟ್ರೀಮ್ ಆಗ್ತಿದೆ ವಿತ್ ಕನ್ನಡ ಲ್ಯಾಂಗ್ವೇಜ್ನಲ್ಲೇ. ಸೀರೀಸ್ನಲ್ಲಿ ಟೋಟಲ್ ಆಗಿ 8 ಎಪಿಸೋಡ್ ಇರುತ್ತೆ. ಪ್ರತಿ ಎಪಿಸೋಡ್ ಕೂಡ 30 to 40 ಮಿನಿಟ್ಸ್ ಇರುತ್ತೆ. ಬನ್ನಿ ಈ ಬೃಂದ ವೆಬ್ ಸೀರೀಸ್ ಕೊಟ್ಟ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡುವ. ಫ್ಲಾಟ್: ಬೃಂದ ಒಂದು ಪೊಲೀಸ್ ಸ್ಟೇಷನಲ್ಲಿ SI ಆಗಿ ವರ್ಕ್ ಮಾಡ್ತಾ ಇರ್ತಾಳೆ. ಆ ಸ್ಟೇಷನಲ್ಲಿ ಬೃಂದ ಮಾತ್ರ ಲೇಡಿ ಪೊಲೀಸ್ ಆಗಿರ್ತಾಳೆ. ಆದ್ದರಿಂದ ಅವಳಿಗೆ ಯಾವುದೇ ಕೇಸನ್ನು ಕೊಡದೆ ಬರೀ ಅವಳಿಗೆ ಸಿಸ್ಟಮ್ ವರ್ಕ್ ಮಾತ್ರ ಕೊಡ್ತಾ ಇರ್ತಾರೆ. ಆಗ ಒಂದು ದಿನ ಪೊಲೀಸರಿಗೆ ಒಂದು ಡೆಡ್ ಬಾಡಿ ಸಿಗುತ್ತೆ. ಅದು ಡ್ರೈನೇಜ್ನಲ್ಲಿ ತೇಲ್ತಾ ಇರುತ್ತೆ. ಫಸ್ಟಿಗೆ ಡೆಡ್ ಬಾಡಿಯನ್ನು ನೋಡಿ ಪೊಲೀಸರು ಇದನ್ನು ಸೂಸೈಡ್ ಅಂತ ಅನ್ಕೋತಾರೆ. ಆಗ ಬೃಂದ ಇದು ಸೂಸೈಡ್ ಅಲ್ಲ, ಮರ್ಡರ್ ಅಂತ ಹೇಳ್ತಾಳೆ. ಆದರೆ ಪೋಸ್ಟ್ಮಾರ್ಟಮ್ ರಿಪೋರ್ಟೇ ಬೇರೆ ಸತ್ಯನೇ ಬಿಚ್ಚಿಡುತ್ತೆ. ತುಂಬ ಹಿಂಸೆ ಕೊಟ್ಟು ಅತಿ ಕ್ರೂರವಾಗಿ ಯಾರೋ ಇವನನ್ನು ಸಾಯಿಸಿದ್ದಾರೆ ಅಂತ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬರುತ್ತೆ. ಸೊ ಇದನ್ನು ಯಾರು ಮಾಡಿದ್ದಾರೆ, ಏಕೆ ಮಾಡಿದ್ದಾರೆ, ಹಾಗೆ ಇದರ ಹಿಂದೆ ಇರೋ ವಿಷಯ ಏನು ಅಂತ ಬೃಂದ ಮತ್ತು ಪೊಲೀಸರು ಹೇಗೆ ಕಂಡು ಹಿಡಿಯುತ್ತಾರೆ ಅಂತ ಕಂಪ್ಲೀಟ್ ಆಗಿ ಈ ವೆಬ್ ಸೀರೀಸಲ್ಲಿ ನೋಡ್ತೀರಾ. ಸೀರಿಯಸ್ಲಿ ಹೇಳ್ತೀನಿ, ಸೀರೀಸ್ನ ಒಂದು ಸರಿ ಸ್ಟಾರ್ಟ್ ಮಾಡಿದ್ರೆ ಮುಗಿಯೋ ತನಕ ಲಿಟ್ರಲಿ ನಿಲ್ಲಿಸೋದಿಲ್ಲ. ಆ ಲೆವೆಲ್ಗೆ ವೆಬ್ ಸೀರೀಸ್ನಲ್ಲಿ ಇನ್ವಾಲ್ವ್ ಆಗ್ತೀರಾ. ಒಂದು ಎಪಿಸೋಡಿಂದ ಇನ್ನೊಂದು ಎಪಿಸೋಡಿಗೆ ಆ ಗ್ರಾಫ್ ಇದೆಯಲ್ಲ, ಅದು ಮೇಲೆ ಹೋಗ್ತಾನೆ ಇರುತ್ತೆ. ಅಷ್ಟು ಕ್ರಿಪ್ಪಿಂಗ್ ಆಗಿರುತ್ತೆ ಸ್ಟೋರಿ. ಇದು ನಾರ್ಮಲ್ ಥ್ರಿಲ್ಲರ್ ಮೂವಿ ಹಾಗೆ ಇರೋದಿಲ್ಲ. ಯಾಕಂದರೆ ಸೀರೀಸ್ನಲ್ಲಿ ಫಸ್ಟ್ಗೆ ಕಿಲ್ಲರ್ನ ರಿವೀಲ್ ಮಾಡ್ತಾರೆ. ಹಾಗೆ ಅದಕ್ಕೆ ತಕ್ಕಂತೆ ಸ್ಟೋರಿನ ಅಷ್ಟೇ ಗ್ರಿಪ್ಪಿಂಗ್ ಆಗಿ ಬರ್ಕೊಂಡಿದ್ದಾರೆ. ಇನ್ನು ಸೀರೀಸ್ನಲ್ಲಿ ಕೇಸ್ ಓಪನ್ ಆದಾಗ ಒಂದು ಕ್ಲೂ ಕೂಡ ಇರೋದಿಲ್ಲ. ಬೃಂದ ಹೇಗೆಲ್ಲ ಆ ಕೊಲೆಗೆ ಸಂಬಂಧಪಟ್ಟ ಎವಿಡೆನ್ಸ್ನ ಕಲೆಕ್ಟ್ ಮಾಡೋ ರೀತಿ ಇದೆಯಲ್ಲ, ಸೈಕ್ ಆಗಿತ್ತು. ಇನ್ನು ಸೀರೀಸ್ನ ಮಧ್ಯೆ ಅವಾಗವಾಗ ಬ್ಯಾಕ್ ಸ್ಟೋರಿನ ಆ್ಯಡ್ ಮಾಡಿದ್ದು ಇಂಪ್ಯಾಕ್ಟ್ಫುಲ್ ಆಗಿತ್ತು. ಇನ್ನು ಓವರಾಲ್ ಆಗಿ ಈ ಬೃಂದ ವೆಬ್ ಸೀರೀಸ್ ಹೇಗಿತ್ತು ಅಂದರೆ, ನೀವೇನಾದರೂ ರೆಗ್ಯುಲರ್ ಆಗಿ ಥ್ರಿಲ್ಲರ್ಸ್ ಮೂವೀಸ್ಗಳನ್ನು ನೋಡೋದಾದರೆ ಈ ಬೃಂದ ವೆಬ್ ಸೀರೀಸ್ ಅಂತೂ ಮಸ್ಟ್ ವಾಚ್ ವೆಬ್ ಸೀರೀಸ್ ಅಂತೀನಿ. ಆ್ಯಂಡ್ ಈ ವೆಬ್ ಸೀರೀಸಿಗೆ ನನ್ನ ರೇಟಿಂಗ್ ಬಂದ್ಬಿಟ್ಟು 5 out of 4 stars. ಸೊ ದಟ್ಸ್ ಇಟ್ ಗೈಸ್. ಈ ವಿಡಿಯೋ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ.